ಸೇನೆ ಯಾಕೆ ಇಂತಹ ಸೂಕ್ಷ್ಮ ರಾಜಕೀಯ ವಿಷಯಗಳ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು? ಇದಕ್ಕೂ ಸೇನೆಗೂ ಏನು ಸಂಬಂಧ? ರಾಜಕೀಯ ಮುಕ್ತವಾಗಿರೋದೇ ನಮ್ಮ ದೇಶದ ಸೇನೆಯ ಅತಿ ದೊಡ್ಡ ಬಲ. ಅದೇ ಅದರ ವೈಶಿಷ್ಟ್ಯ. ಸೇನೆಯೊಳಗೆ ರಾಜಕೀಯ ಸೇರಿದ್ರೆ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಪಕ್ಕದ ಪಾಕಿಸ್ತಾನನೇ ಅತ್ಯುತ್ತಮ ಉದಾಹರಣೆ ನಮಗೆ. ಹಾಗಿರುವಾಗ ತೀರಾ ವಿಭಜನಕಾರಿ ವಿಷಯಗಳ ಬಗ್ಗೆ, ಅದು ಕಾಶ್ಮೀರದಂಥ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಸೇನೆ ಯಾಕೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು? ಮೋದಿ ಸರ್ಕಾರ ಬಂದ ಮೇಲೆ ದೇಶದ ಬಹುತೇಕ ಸ್ವಾಯತ್ತ ಸಂಸ್ಥೆಗಳು ಸಂಪೂರ್ಣ ಹಾದಿ ತಪ್ಪಿ ಹೋಗ್ಬಿಟ್ಟಿವೆ. ಆದರೆ ಸೇನೆ ಕೂಡ ಒಂದು ತಪ್ಪು ದಾರಿಯನ್ನು ಹಿಡಿದ್ರೆ ಅದು ದೇಶಕ್ಕೆ ಭಾರಿ ಅಪಾಯವನ್ನು ತಂದೊಡ್ಡಲಿದೆ. ಭಾರತೀಯ ದಂಡ ಸಂಹಿತೆ ಮತ್ತು ಏಕರೂಪ ನಾಗರಿಕ ಸಂಹಿತೆ ಅಂದರೆ UCC ಕುರಿತು ಜನರಿಗೆ ಅರಿವು ಮೂಡಿಸೋದಿಕ್ಕೆ ಅಂತ ವಿಚಾರ ಸಂಕಿರಣವನ್ನು ಭಾರತೀಯ ಸೇನೆ ಆಯೋಜಿಸೋದಿಕ್ಕೆ ಹೊರಟಿದ್ದೆ ಅತ್ಯಂತ ವಿಲಕ್ಷಣ ಬೆಳವಣಿಗೆಯಾಗಿತ್ತು. ಸದ್ಯ ಅದನ್ನೀಗ ಸೇನೆ ರದ್ದುಪಡಿಸಿದೆ. ರಾಜಕೀಯ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ವಿಚಾರ ಸಂಕಿರಣವನ್ನು ರದ್ದುಪಡಿಸಲಾಗಿದೆ. ವಿಚಾರ ಸಂಕಿರಣ ಮಾರ್ಚ್ 26ಕ್ಕೆ ಕಾಶ್ಮೀರ ವಿವಿ ಸಭಾಂಗಣದಲ್ಲಿ ನಿಗದಿಯಾಗಿತ್ತು. ಕಾಶ್ಮೀರದಲ್ಲಿನ ಈ ಸೆಮಿನಾರ್ ರಾಜಕೀಯ ಉದ್ದೇಶಗಳಿಗಾಗಿ ಸೇನೆಯನ್ನು ಬಳಸಿಕೊಳ್ಳುವಂತಹ ಕೇಸರಿ ಪಕ್ಷದ ಮತ್ತೊಂದು ಪ್ರಯತ್ನ ಅಂತಾನೆ ಟೀಕೆ ವ್ಯಕ್ತವಾಗಿತ್ತು. ಚುನಾವಣಾ ಆಯೋಗದ ಗಮನ ಸೆಳೆದಿದ್ದಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಇದು ಮಾದರಿ ಚುನಾವಣೆ ಸಂಹಿತೆಯ ಉಲ್ಲಂಘನೆ ಅಂತ ಟೀಕೆ ಮಾಡಿದಂತಹ ಬೆನ್ನಲ್ಲೇ ವಿಚಾರ ಸಂಕಿರಣವನ್ನು ರದ್ದು ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ಅವರು ಕಾಶ್ಮೀರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ UCC ಬಗ್ಗೆ ಸೇನೆ ಚರ್ಚೆ ಮಾಡೋದು ಸೂಕ್ತವೇ ಅಂತ ಪ್ರಶ್ನೆ ಮಾಡಿದರು. ಭಾರತೀಯ ಸೇನೆ ರಾಜಕೀಯ ಮತ್ತು ಧರ್ಮದಿಂದ ದೂರ ಉಳಿದಿದೆ. ಆದರೆ ಈ UCC ಸೆಮಿನಾರ್ ಈ ಎರಡು ಮೂಲಭೂತ ತತ್ವಗಳಿಗೆ ಅಪಾಯಕಾರಿಯಾಗಿದೆ. ಇದರೊಂದಿಗೆ ಸೇನೆ ಧಾರ್ಮಿಕ ವಿಷಯಗಳಲ್ಲಿ ಮಧ್ಯಪ್ರವೇಶಿಸುವುದು ಮತ್ತು ಕೆಟ್ಟ ರಾಜಕಾರಣದಲ್ಲಿ ಕಾಣಿಸಿಕೊಳ್ಳುವಂತಹ ಅಪಾಯ ಇದೆ ಅಂತ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ಸೇನೆ ರಾಜಕೀಯ ಮತ್ತು ಧಾರ್ಮಿಕ ವಿಷಯಗಳಿಂದ ದೂರ ಇರಬೇಕನ್ನೋದು ನಿಜವಾಗಿಯೂ ಅದರ ಮೂಲಭೂತ ತತ್ವಗಳನ್ನು ಗೌರವಿಸುವಂತಹ ಸೇನಾಧಿಕಾರಿಗಳ ಅಭಿಪ್ರಾಯವೂ ಆಗಿದೆ. ಲೆಫ್ಟಿನೆಂಟ್ ಜನರಲ್ ದೀಪೇಂದ್ರ ಸಿಂಗ್ ಹೂಡಾ ಅವರು ರಾಜಕೀಯ ಅಥವಾ ಧರ್ಮದ ಯಾವುದೇ ವಿಷಯವನ್ನ ಬಹಿರಂಗವಾಗಿ ಚರ್ಚೆ ಮಾಡೋದ್ರಿಂದ ಸೇನೆ ದೂರ ಇರಬೇಕು ಅನ್ನೋದು ಹೇಳಿರೋದನ್ನ ದಿ ವೈರ್ ವರದಿ ಉಲ್ಲೇಖ ಮಾಡಿದೆ. ಸೇನೆ ಜಮ್ಮು ಕಾಶ್ಮೀರದ ಶಿಕ್ಷಣ ಸಂಸ್ಥೆಗಳ ಜೊತೆ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸೋದು ಹೊಸದಲ್ಲ. ಆದರೆ ಬಹುಶಃ ಮೊದಲ ಬಾರಿಗೆ ರಾಜಕೀಯ ವಿಷಯದ ಕುರಿತು ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜಿಸಲು ಹೊರಟಿತ್ತು. ಸೇನೆಯ ಈ ನಿರ್ಧಾರವನ್ನು ದುರದೃಷ್ಟಕರ ಅಂತ ನವದೆಹಲಿ ಮೂಲದ ಥಿಂಕ್ ಟ್ಯಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಅಜಯ್ ಸಹನಿ ಟೀಕೆ ಮಾಡಿದ್ದಾರೆ. ಭಾರತೀಯ ಸೇನೆ ವಿಶ್ವದ 4ನೇ ಬಲಿಷ್ಠ ಮತ್ತು ಅತ್ಯಂತ ಶಿಸ್ತಿನ ಶಕ್ತಿಗಳಲ್ಲಿ ಒಂದು. ಆದರೆ ಧರ್ಮವನ್ನು ಅಸ್ತ್ರವಾಗಿಸ್ತಾ ಇರುವಂತಹ ಬಿಜೆಪಿ ದೇಶದ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ವಶಪಡಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸೇನೆ ಅದರ ಮತ್ತೊಂದು ಬಲಿಪಶುವಾದಂತಿದೆ ಅಂತ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಮತ್ತು ಪೀಪಲ್ಸ್ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಅವರು ಹೇಳಿದ್ದಾರೆ. ಮೋದಿ ಸರ್ಕಾರ ಬಂದ ಮೇಲೆ ಸೇನೆಯೊಳಗೆ ರಾಜಕೀಯ ತೂರಿಸುವಂತಹ ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿದೆ ಅನ್ನುವಂತಹ ಆರೋಪ ಇದೆ. ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿದ್ದಂತಹ ದಿವಂಗತ ಬಿಪಿನ್ ರಾವತ್ ಅವಧಿಯಲ್ಲಿ ಸೇನೆಯೊಳಗೆ ರಾಜಕೀಯ ತರೋದು, ಸೇನಾಧಿಕಾರಿಗಳು ರಾಜಕೀಯ ಲೇಪನದ ಹೇಳಿಕೆಯನ್ನ ಕೊಡೋದು, ಬಲಪಂಥೀಯ ವಿಚಾರಧಾರೆಗೆ ಸೇನೆಯೊಳಗೆ ಅವಕಾಶವನ್ನ ಕೊಡೋದು, ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಸೇನಾಧಿಕಾರಿಗಳು ಭಾಗವಹಿಸೋದು, ಸೇನೆ ಒಳಗೆ ಧಾರ್ಮಿಕ ವಿಚಾರಗಳನ್ನು ತರೋದು ಇತ್ಯಾದಿ ವ್ಯಾಪಕವಾಗಿ ನಡೆದ ಬಗ್ಗೆ ವರದಿಗಳಿವೆ. ಅದಕ್ಕೆ ಪೂರಕವಾಗಿ ಹಲವು ಸೇನಾಧಿಕಾರಿಗಳು ನಿವೃತ್ತರಾದ ಬೆನ್ನಿಗೆ ಬಿಜೆಪಿಯನ್ನ ಸೇರೋದು, ಅದರ ಅಭ್ಯರ್ಥಿಯಾಗೋದು ಕೂಡ ನಡೀತಾ ಬಂದಿದೆ. ಪೂಂಚ್ ಜಿಲ್ಲೆಯಲ್ಲಿ ನಾಗರಿಕರಿಗೆ ಚಿತ್ರಹಿಂಸೆ ನೀಡಿದಂಥ ಆರೋಪ ಸೇನೆಯ ಮೇಲೆ ಇತ್ತೀಚೆಗೆ ಬಂದಿತ್ತು. ಚಿತ್ರಹಿಂಸೆಯಲ್ಲಿ ಗಂಭೀರ ಗಾಯಗೊಂಡಿದ್ದ 3 ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದರು. ಚಿತ್ರಹಿಂಸೆಯ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕಡೆಗೆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಿ ಕೈ ತೆಗೆದುಕೊಳ್ಳಲಾಗಿದೆ. ಕಾಶ್ಮೀರದಲ್ಲಿ 3 ನಾಗರಿಕರನ್ನ ಸೇನೆ ಚಿತ್ರಹಿಂಸೆ ನೀಡಿ ಕೊಂದಂತಹ ಗಂಭೀರ ಆರೋಪ ಇತ್ತೀಚೆಗೆ ಕೇಳಿಬಂದಿತ್ತು. ಬಳಿಕ ಅವ್ರ ಕುಟುಂಬಗಳಿಗೆ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳಲಾಯಿತು. 2017ರಲ್ಲಿ ನಾಗರಿಕನೊಬ್ಬನನ್ನ ಸೇನಾ ವಾಹನದ ಎದುರಿಗೆ ಕಟ್ಟಿ ಒಯ್ದದ್ದು, ಬಳಿಕ ಅದನ್ನು ಸಮರ್ಥಿಸಿಕೊಂಡಿದ್ದು ಕೂಡ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸೇನೆ ಹೀಗೆ ಮತ್ತೆ ಮತ್ತೆ ವಿವಾದಕ್ಕೆ ಸಿಲುಕ್ತಾ ಇರೋದು, ಅದರ ಶುದ್ಧ ಚಾರಿತ್ರ್ಯಕ್ಕೆ ಕಳಂಕ ಮೆತ್ಕೊಳ್ಳುತ್ತಲೇ ಇರೋದು ಮೋದಿ ಸರ್ಕಾರ ಬಂದ ಬಳಿಕ ನಡೀತಾ ಇದೆ. ಪ್ರಧಾನಿ ಮೋದಿ ಅವರೇ ಸೇನಾ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಮತ್ತೊಂದು ವಿಲಕ್ಷಣ ನಡೆಯನ್ನ ಕೂಡ ಈ ದೇಶ ನೋಡಿದೆ. ರಷ್ಯಾದಲ್ಲಿ ಪುಟಿನ್ ಆಗಾಗ ಅಲ್ಲಿನ ಸೇನೆ ಎಲ್ಲಾ ಮಿಲಿಟರಿ ಸಮವಸ್ತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಟರ್ಕಿಯಲ್ಲಿ ರೆಸೆಪ್ ತಯ್ಯಿಪ್ ಎರ್ದೋಗಾನ್ ಮತ್ತು ಚೀನಾದಲ್ಲಿ ಸಿ ಜಿನ್ಪಿಂಗ್ ಸೇನಾ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಅವರೆಲ್ಲ ಮಿಲಿಟರಿ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ಳೋದಕ್ಕೂ ಮೋದಿ ಅವರು ಕಾಣಿಸಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಭಾರತದ ಸಂವಿಧಾನದ ಪ್ರಕಾರ ಸೇನೆ ತನ್ನ ಕಮಾಂಡರ್ ಇನ್ ಚೀಫ್ ಆಗಿರುವಂತಹ ಭಾರತದ ರಾಷ್ಟ್ರಪತಿಗೆ ನಿಷ್ಠೆಯನ್ನು ತೋರಬೇಕು.
ಇಲ್ಲಿ ರಾಷ್ಟ್ರಪತಿ ಹೆಸರಲ್ಲಿ ಪ್ರಧಾನಿ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸುತ್ತೆ. ಚೀನಾದಲ್ಲಿ ಹಾಗಲ್ಲ, ಅಲ್ಲಿ ಸೇನೆ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸುತ್ತೆ. ಇವೆರಡರಲ್ಲೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹಾಗಾಗಿನೇ ಮೋದಿ ಸೇನಾ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ಳೋದು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ. ಮೋದಿ ಸೇನಾ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಉತ್ತರ ಪ್ರದೇಶದ ಜಿಲ್ಲಾ ನ್ಯಾಯಾಲಯವೊಂದು ನೋಟಿಸ್ ನೀಡಿದಂಥ ಘಟನೆಯು 2022ರಲ್ಲಿ ನಡೆದಿತ್ತು. 2019ರ ಚುನಾವಣಾ ರ್ಯಾಲಿಯೊಂದರಲ್ಲಿ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಭಾರತದ ಸೇನೆಯನ್ನ ಮೋದಿ ಸೇನೆ ಅಂತ ಕರೀತಾರೆ. ಅದನ್ನು ಕಾಂಗ್ರೆಸ್ ಕಟುವಾಗಿ ಖಂಡಿಸಿತ್ತು. ದೇಶದ ಸೇನೆಯನ್ನ ಹಾಗೆ ಕರೆದದ್ದು ನಿಜಕ್ಕೂ ಅವಹೇಳನಕಾರಿಯಾಗಿತ್ತು. ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದ ಬೆನ್ನಿಗೆ ಪ್ರಧಾನಿ ಮೋದಿ 2019ರ ಲೋಕಸಭೆ ಚುನಾವಣೆ ವೇಳೆ ಮೊದಲ ಬಾರಿ ಮತ ಚಲಾಯಿಸುವವರು ಹುತಾತ್ಮ ಯೋಧರ ಹೆಸರಲ್ಲಿ ಮತ ಚಲಾಯಿಸಿ ಅಂತ ಹೇಳಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ರು. ಸೇನೆಯನ್ನ ಚುನಾವಣೆ ಪ್ರಚಾರಕ್ಕೆ ಬಳಸಬಾರದು ಅಂತ ಸ್ಪಷ್ಟವಾಗಿ ನಿಯಮ ಇದ್ರೂ ಕೂಡ ಪ್ರಧಾನಿ ಮೋದಿ ಅದನ್ನು ಮುರಿದಿದ್ರು. ಮೋದಿ ಸರ್ಕಾರದ ಕೆಲಸಗಳನ್ನು ಹೈಲೈಟ್ ಮಾಡೋದಿಕ್ಕೆ 822 ಸೆಲ್ಫಿ ಪಾಯಿಂಟ್ಗಳನ್ನು ಸ್ಥಾಪಿಸೋದಿಕ್ಕೆ ಸೇನೆಗೆ ಸೂಚಿಸಿದಂಥ ಮತ್ತೊಂದು ಕಳವಳಕಾರಿ ಸಂಗತಿ ಕೂಡ ನಡೆದಿತ್ತು. ಆ ಮೂಲಕ ದೇಶ ಕಾಯೋದಕ್ಕೆ ನಿಲ್ಲುವಂಥ ಸೈನಿಕರು ಬಿಜೆಪಿ ಮತ್ತು ಮೋದಿ ಪರ ಪ್ರಚಾರ ಮಾಡುವಂಥ ಸ್ಥಿತಿಯನ್ನು ತಂದಿಟ್ಟಿದ್ದು ಕೂಡ ವ್ಯಾಪಕ ಟೀಕೆಗೆ ತುತ್ತಾಗಿತ್ತು. ಹೀಗೆ ಸೇನೆಯನ್ನ ಮೋದಿ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ, ಸೇನೆಗೆ ರಾಜಕೀಯ ಬಣ್ಣ ಬಳಿಯುವಂಥ ಹುನ್ನಾರವು ನಡೆದಿದೆ ಅನ್ನೋದಕ್ಕೆ ಈಗ ಕಾಶ್ಮೀರ ವಿವಿಯಲ್ಲಿ ನಿಗದಿಯಾಗಿದ್ದಂಥ ಸೆಮಿನಾರ್ ಮತ್ತೊಂದು ಉದಾಹರಣೆ. ಅದು ರದ್ದಾಗಿದೆ ಅನ್ನೋದು ಸದ್ಯಕ್ಕೆ ಸಮಾಧಾನದ ಸಂಗತಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.